ಪ್ರಿಯಕರ ತನ್ನನ್ನ ಅವಾಯ್ಡ್ ಮಾಡ್ತಿದ್ದಾನೆ, ಸರಿಯಾಗಿ ಟೈಮ್ ಕೊಡ್ತಿಲ್ಲ ಎನ್ನುವ ಕಾರಣಕ್ಕೆ ಯುವತಿಯೋರ್ವಳು ತನ್ನ ಬಾಯ್ ಫ್ರೆಂಡ್ಗೆ ಬೆಂಕಿ ಹಚ್ಚಿ ಹತ್ಯೆಯನ್ನ ಮಾಡಿದ್ಲು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಿರಣ್ ಕೊಲೆಗೆ ಆಕೆ ಪ್ಲಾನ್ ಮಾಡಿದ್ದು ಕೇಳಿದ್ರೆ ಶಾಕ್ ಆಗ್ತೀರಾ. ಇನ್ನು ಪೊಲೀಸರಿಗೆ ಇದರ ಜೊತೆಗೆ ಮತ್ತೊಂದು ಅನುಮಾನ ಕೂಡ ಕಾಡ್ತಾ ಇದೆ. ಈ ಕೃತ್ಯವನ್ನ ಎಸಗಿದ್ದು ಆಕೆ ಒಬ್ಬಳೇನಾ ಅಥವಾ ಈ ಸಂದರ್ಭದಲ್ಲಿ ಯಾರಾದ್ರೂ ಆಕೆಗೆ ಸಾಥ್ ಕೊಟ್ರಾ ಎನ್ನುವಂತಹ ಅನುಮಾನ ಪೊಲೀಸರಿಗೆ ಮೂಡಿದೆ. ಸದ್ಯ ವಿವಿಧ ಆಯಾಮಗಳಲ್ಲಿ ಬಾಡರಹಳ್ಳಿ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಸದ್ಯ ಆರೋಪಿ ಪ್ರೇಮ ಅಂದ್ರೆ ಆರೋಪಿ ಪ್ರಿಯತಮಿ ಹಾಗೂ ಮೃತಪಟ್ಟಿರುವಂತಹ ಕಿರಣ್ ಇಬ್ಬರು ಕೂಡ ರಾಜಾಜಿನಗರದ ಬಿಐ ಕಂಪನಿಯ ಸ್ಟೋರ್ ಒಂದರಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಿದ್ರು. ಮೊದಲು ಇವರಿಬ್ಬರ ನಡುವೆ ಸ್ನೇಹ ಆಗಿತ್ತು. ಸ್ನೇಹ ಅದಾದ ನಂತರ ಪ್ರೀತಿ ಆಗಿತ್ತು. ಕೆಲವು ತಿಂಗಳಿಂದ ಇಬ್ರು ಕೂಡ ಚೆನ್ನಾಗೇ ಇದ್ರು. ಆದ್ರೆ ಕಿರಣ್ ತನ್ನನ್ನ ಅವಾಯ್ಡ್ ಮಾಡ್ತಿದ್ದಾನೆ, ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ ಅಂತ ಬೇಸರಗೊಂಡಿದ್ದಂತಹ ಪ್ರಿಯತಮೆ ಆತನನ್ನ ಮನೆಗೆ ಕರೆಸ್ಕೊಂಡಿದ್ಲು. ಮನೇಲಿ ಯಾರೂ ಇಲ್ಲ, ಮನೆಗೆ ಬಾ ಅಂತ ಹೇಳಿ ಮನೆಗೆ ಕರೆಸ್ಕೊಂಡು ವೆಸ್ಟರ್ನ್ ಸ್ಟೈಲ್ನಲ್ಲಿ ನಿನಗೆ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿ ಆತನನ್ನ ನಗ್ನವಾಗಿಸಿ ಕೈ ಕಾಲಿಗೆ ಬಟ್ಟೆ ಕಟ್ಟಿ ಆತನ ಮೇಲೆ ಸೀಮೆ ಎಣ್ಣೆ ಸುರಿದು ಆತನಿಗೆ ಬೆಂಕಿ ಹಚ್ಚಿ ಹತ್ಯೆ ಮಾಡಿದ್ದಾಳೆ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆ ಈ ಹತ್ಯೆಯನ್ನು ಮಾಡೋದಕ್ಕೆ ಯಾವ ರೀತಿ ಸಂಚನ್ನ ರೂಪಿಸಿದ್ಲು ಎನ್ನುವುದನ್ನ ಕೇಳಿದ್ರೆ ಕೂಡ ಪೊಲೀಸರೇ ಶಾಕ್ ಆಗಿದ್ದಾರೆ. ಜೊತೆಗೆ ಈ ಕೃತ್ಯವೆಸಗುವಂತಹ ಸಂದರ್ಭದಲ್ಲಿ ಆಕೆ ಒಬ್ಳೇ ಇದ್ಲಾ ಅಥವಾ ಆಕೆಗೆ ಯಾರಾದರೂ ಸಾಥ್ ಕೊಟ್ಟಿದ್ದಾರೆ ಎನ್ನುವಂತಹ ಆಯಾಮದಲ್ಲೂ ಕೂಡ ಸದ್ಯ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಇನ್ನು ಕಳೆದ 2 ದಿನಗಳ ಹಿಂದೆ ಬೆಂಗಳೂರಿನ ಅಂಜನಾನಗರದಲ್ಲಿ ಈ ಘಟನೆಯಾಗಿದೆ. ತಾನು ಪ್ರೀತಿಸ್ತಾ ಇದ್ದಂತಹ ಪ್ರೇಯಸಿಯೇ ಯುವಕ ಕಿರಣ್ಣನ್ನ ಸೀಮೆ ಎಣ್ಣೆ ಸುರಿದು ಹತ್ಯೆಯನ್ನ ಮಾಡಿದ್ದಾಳೆ. ಇನ್ನು ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದದ್ದನ್ನ ಬಂಡವಾಳ ಮಾಡ್ಕೊಂಡಂತಹ ಆಕೆ ಮನೆಗೆ ಕರೆಸ್ಕೊಂಡಿದ್ದು, ಮನೇಲಿ ಯಾರೂ ಇಲ್ಲ ಬಾ ಅಂತ ಹೇಳಿ ಮನೆಗೆ ಕರೆಸ್ಕೊಂಡಿದ್ದು. ಮನೆಗೆ ಬಂದವನಿಗೆ ವೆಸ್ಟರ್ನ್ ಸ್ಟೈಲ್ನಲ್ಲಿ ಪ್ರಪೋಸ್ ಮಾಡ್ತೀನಿ ನಿನಗೆ ಅಂತ ಹೇಳಿದ್ಲಂತೆ. ಅದಾದ ನಂತರ ಆತನ ಬಟ್ಟೆಯನ್ನ ಬಿಚ್ಚಿಸಿ ಕೈ ಕಾಲು ಕಟ್ಟಿದ್ದಾಳೆ. ಸ್ವಲ್ಪ ಬಿಗಿಯಾಗಿ ಕೈ ಕಾಲು ಕಟ್ಟಿದ್ದಂತೆ ಆತ ಕೇಳಿದ್ದಾರೆ, ಯಾಕೆ ಈ ರೀತಿ ಟೈಟಾಗಿ ಕಟ್ಟಿದ್ಯಾ ಅಂತ. ಆ ಸಂದರ್ಭದಲ್ಲಿ ಆಕೆ ಸೀಮೆ ಎಣ್ಣೆ ಸುರಿದು ಆತನಿಗೆ ಬೆಂಕಿ ಹಚ್ಚಿದ್ದಾಳೆ. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.